ಸೊ ಇವತ್ತು ಟೈಮ್ ವೇಸ್ಟ್ ಮಾಡದೆ ಎಲ್ಲ ಪ್ರತಿಯೊಂದನ್ನು ಕರೆಕ್ಟಾಗಿ ಮಾಡಿ ಮುಗಿಸ್ಬೇಕು ಅಂತ ಇದ್ದೇನೆ. ನಿಮಿಷ ಹಾಗೆ ಬಿಡಬೇಕು. ಅದಾದಮೇಲೆ ನಿಂಬೆ ರಸವನ್ನು ಹಾಕಿ ಕುಡಿಬೇಕು. ಇದು ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಲ್ಲಿ. ನಮಸ್ತೆ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಈಗ ಬೆಳಿಗ್ಗೆ 5 ಗಂಟೆಗೆ ಹೇಳ್ತೇನೆ. ಯಾವಾಗಲೂ ವಾರದಲ್ಲಿ ಒಂದು ದಿನ ಮಾತ್ರ ಸ್ವಲ್ಪ ಲೇಟ್, ಬಾಕಿ ಎಲ್ಲ ದಿನ 5 ಗಂಟೆಗೆ ಎದ್ದು ನಮ್ಮದು ಕೆಲಸ ಶುರುವಾಗ್ತದೆ. ಇವತ್ತು ಬೆಳಿಗ್ಗೆ ತಿಂಡಿಗೆ ನೋಡಿ ರವಾ ರೊಟ್ಟಿ ಆಗ್ತಾ ಉಂಟು. ಹಿಂದಿನ ದಿನ ಒಂದು ತಲೆ ಬಿಸಿ, ಬೆಳಿಗ್ಗೆ ಏನು ಮಾಡೋದು ಅಂತ. ಅಂದರೆ ಈಗ ಉದ್ದಿನ ದೋಸೆ ಎಲ್ಲ ನಮಗೆ ಭಾರಿ ಇಷ್ಟ ಆಗ್ತದೆ. ಈ ದಿಶಾನಿಗೆಲ್ಲ ಇಡ್ಲಿ ಕೊಟ್ಟರೆ ಎಲ್ಲ ಟಿಫಿನಿಗೆಲ್ಲ ಖುಷಿ ಆಗ್ತದೆ. ಬಟ್ ಇಷ್ಟು ದಿನ ತುಂಬ ಚಳಿ ಇತ್ತಲ್ಲ, ಹಾಗೆ ನನಗೆ ಉದ್ದಿನದ್ದೆಲ್ಲ ಐಟಮ್ಸ್ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ಅದು ಹಿಟ್ಟೆಲ್ಲ ಹುಬ್ಬಿ ಬರೋದಿಲ್ಲ ಅಂತ ಹೇಳಿ ಹಾಗೆಲ್ಲ ಇನ್ನು ಮಾಡ್ಬೋದು. ಇನ್ನು ಸ್ವಲ್ಪ ವೆದರ್ ಚೇಂಜ್ ಆಗ್ತಾ ಉಂಟು ಇಲ್ಲಿ ಕೂಡ. ನನ್ನ ಫ್ರೆಂಡ್ ಒಬ್ಬರು ನನಗೆ ಹೇಳಿಕೊಟ್ಟದ್ದು, ಇದು ನನಗೆ ಮೊದಲು ಗೊತ್ತಿರಲಿಲ್ಲ ಈ ರೆಸಿಪಿ. ಬಹರೇನಿಗೆ ಬಂದ ಮೇಲೆ ನಾನು ಕಲ್ತದಿದ್ದನ್ನು. ತುಂಬ ಟೇಸ್ಟ್ ಆಗಿರ್ತದೆ, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ. ಸ್ವಲ್ಪ ಸಕ್ಕರೆ ಕೂಡ ಹಾಕ್ತೇನೆ ಇದಕ್ಕೆ, ಕೋಕೋನಟ್ ಹಾಕ್ತೇನೆ ಮತ್ತು ಕೆಲವು ವೆಜಿಟೇಬಲ್ ಎಲ್ಲ ಆ್ಯಡ್ ಮಾಡ್ಕೊಳ್ತೇನೆ. ಓಕೆ, ಇದರ ರೆಸಿಪಿ ಏನಾದರೂ ಬೇಕು ಅಂದರೆ ನೀವು ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೇನೆ ಅದನ್ನು ಕೂಡ ಹಾಗೆ. ಓಕೆ, ಇಲ್ಲಿ ನೋಡಿ ಹಾಗೆಯೇ ನಾನು ಬೆಳಿಗ್ಗೆ ಎದ್ದು ಸ್ವಲ್ಪ ಹೊರಗಡೆದೆಲ್ಲ ತೋರಿಸ್ತಾ ಇದ್ದೇನೆ. ಬೆಳಿಗ್ಗೆ ಈಗ ಒಂದು 5:30 ಆಯಿತು ನೋಡಿ. ಎಷ್ಟು ಸೂಪರಾಗಿದೆ ವೆದರ್ ಕೂಡ. ತುಂಬ ಚಳಿಯಿಂದ ಈಗ ಒಂದೆಲ್ಲ ಕಮ್ಮಿ ಆಗ್ತಾ ಇನ್ನೇನು ಸೆಕೆ ಶುರು ಆಗ್ತದೆ ಅಂತ ಆ ಥರ ವೆದರ್ ಚೆನ್ನಾಗಿದೆ, ಸೂಪರಾಗಿದೆ ಈಗ ವೆದರ್ ಕೂಡ. ಹಾಗೆ ನಾನು ಹೆಚ್ಚಾಗಿ ಬಾದಾಮನ್ನು ನೆನೆ ಹಾಕ್ತೇನೆ ಹಿಂದಿನ ದಿನವೇ. ಬಾದಾಮ್ ತಿನ್ನೋದೇ ನೆನಪಿನ ಶಕ್ತಿ ಜಾಸ್ತಿ ಆಗಲಿ ಅಂತ. ಒಂದೊಂದು ಸಲ ಬಾದಾಮ್ ನೆನೆ ಹಾಕಲಿಕ್ಕೆ ಮರ್ತೋಗ್ತದೆ, ಹಾಗೇನು ಮಾಡಲಿಕ್ಕಾಗೋದಿಲ್ಲ. ಹಾಗೆ ನಾನೀಗ ಇಲ್ಲಿ ಇಶಾನಿದ್ದು ಟಿಫಿನ್ ಎಲ್ಲ ರೆಡಿ ಮಾಡ್ತಾ ಇದ್ದೇನೆ. ಅವನು ಹೇಳುವ ಮೊದಲೇ ಅವನಿಗೆ ವಾಟರ್ ಬಾಟಲ್ ಮತ್ತು ಟಿಫಿನ್ ಬಾಕ್ಸ್ ಎಲ್ಲ ರೆಡಿ ಮಾಡೋದು. ಮತ್ತು ಎದ್ದ ಮೇಲೆ ನನಗೆ ಅವನಿಗೆ ಸ್ವಲ್ಪ ಏನಾದರೂ ತಿನ್ನಿಸೋದು, ಅದೇ ಕೆಲಸ ಆಗ್ತದೆ. ಹೇಗೆ ಟೈಮ್ ಓಡ್ತದೆ ಅಂತ ಎಲ್ಲ ಬೆಳಿಗ್ಗೆ ಎದ್ದೊಂದು. ನನಗೆ ಸ್ಟ್ರಾಬೆರಿ ಸ್ವಲ್ಪ ಇಷ್ಟ ಆಗ್ತದೆ ಈ ಹಣ್ಣುಗಳಲ್ಲಿ. ಹುಳಿ ಹಣ್ಣು ಅಂದರೆ ಇಷ್ಟ, ಆರೆಂಜ್ ಆಗಲಿ ಸ್ಟ್ರಾಬೆರಿ ಇಂಥದ್ದೆಲ್ಲ ಭಾರಿ ಇಷ್ಟ ಆಗ್ತದೆ. ಸೊ ಅದು ಈ ಸ್ನ್ಯಾಕ್ಸ್ ಜೊತೆಗೆ ಸ್ವಲ್ಪ ಅವನ ಇಷ್ಟದ ಹಣ್ಣನ್ನು ಏನಾದರೂ ಕೊಟ್ಟರೆ ಖುಷಿ ಆಗ್ತದೆ ಅಂತ ಹೇಳಿ ಬೆಳಿಗ್ಗೆ ಏನು ತಿಂಡಿ ಮಾಡ್ತೇನೋ ಅದನ್ನೇ ನಾನು ಟಿಫಿನಿಗೆ ಕೊಡೋದು. ಮತ್ತು ಇಲ್ಲಿಗ ಸ್ಟ್ರಾಬೆರಿ ಕಟ್ ಮಾಡ್ತಾಯಿದ್ದೇನೆ. ಅವನೇನಾದರೂ ನೋಡಿದರೆ ಅಮ್ಮ ಅದನ್ನು ಆ ರೀತಿ ಡಿಸೈನ್ ಮಾಡಿ ಕಟ್ ಮಾಡು, ಈ ರೀತಿ ಮಾಡು ಅಂತೆಲ್ಲ ಹೇಳ್ತಾನೆ. ಅದೆಲ್ಲ ಉಂಟು. ಅಂದರೆ ಒಂದೊಂದು ಸಲ ನನ್ನ ಜೊತೆ ಶಾರ್ಟ್ಸ್ ಎಲ್ಲ ನೋಡ್ತಾನೆ. ಅದರಲ್ಲಿ ಕೆಲವರು ಈ ಕಲ್ಲಂಗಡಿ ಹಣ್ಣನ್ನು ತುಂಬ ಡಿಸೈನ್ ಆಗಿ ಕಟ್ ಮಾಡೋದು, ಸ್ಟ್ರಾಬೆರಿಯನ್ನು ಅದು ಇದೆಲ್ಲ ಕ್ಯಾರೆಟನ್ನು ಹಾಗೆಲ್ಲ ನೋಡ್ತಾನಲ್ಲ. ನನಗೆ ಸಹ ಹಾಗೆ ಮಾಡಿಕೊಡು ಅಂತ ಸ್ವಲ್ಪ ಕಿರಿಕಿರಿ ಮಾಡ್ತಾನೆ. ನಾನದೆಲ್ಲ ನನಗೆ ಗೊತ್ತಿದ್ದಷ್ಟು ಮಟ್ಟಿಗೆ ಮಾಡೋದು. ಬೆಳಿಗ್ಗೆ ಹೇಗೆ ಟೈಮೇ ಇರೋದಿಲ್ಲ ಅಷ್ಟಾಗಿ ಅದೆಲ್ಲ ಡಿಸೈನ್ ಮಾಡುವಷ್ಟು. ಹಾಗೇನಾದರೂ ಮಾಡಿ ಅವನ ಫೇವ್ರೆಟ್ ಫ್ರೂಟ್ಸ್ ಎಲ್ಲ ಹಾಕಿ ರೆಡಿ ಮಾಡಿ ಇಡ್ತಾಯಿದ್ದೇನೆ. ಇನ್ನೀಗ ಅವನನ್ನು ಹೋಗಿ ಎಬ್ಬಿಸಬೇಕು. ಒಂದು 5:45 ಎಬ್ಬಿಸ್ತೇನೆ ನಾನು ಹೋಗಿ. ಓಕೆ, ಈಗ ಟಿಫಿನ್ ಕೂಡ ರೆಡಿ ಆಯಿತು. ಮತ್ತೊಂದು ವಿಷಯ ಅಂದರೆ ಬೆಳಿಗ್ಗೆ ಉಂಟಲ್ಲ, ಖಾಲಿ ಹೊಟ್ಟೆಗೆ ನಾವು ಚಿಯಾ ಸೀಡ್ಸ್ ಹಾಕಿದ ನೀರನ್ನು ಕುಡಿದ್ರೆ ತುಂಬ ಒಳ್ಳೆಯದಂತೆ. ಚಿಯಾ ಸೀಡ್ಸ್ ಅಂತ ಹೇಳಿ ಸಿಗ್ತದಲ್ವ, ಅದನ್ನು ಹಾಕಿ ಒಂದು 15 ನಿಮಿಷ ಹಾಗೆ ಬಿಡಬೇಕು. ಅದಾದಮೇಲೆ ನಿಂಬೆ ರಸವನ್ನು ಹಾಕಿ ಕುಡಿಬೇಕು. ಇದು ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಲ್ಲಿ. ಹಾರ್ಟ್ ಹೆಲ್ತಿಗೆ ತುಂಬ ಒಳ್ಳೆಯದು. ಓಕೆ, ಮತ್ತು ನಮ್ಮ ಗಟ್ ಹೆಲ್ತಿಗೆ ಕೂಡ ಒಳ್ಳೆಯದು. ಹಾಗೆ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡ್ತದಂತೆ. ಗುಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿ ಬ್ಯಾಡ್ ಕೊಲೆಸ್ಟ್ರಾಲ್ ಕಮ್ಮಿ ಆಗ್ತದೆ. ಆ ಥರ ಒಂದು ಕಾನ್ಸೆಪ್ಟ್ ಇದೆ. ಇದು ನನ್ನ ಹಸ್ಬೆಂಡಿದ್ದು ಫ್ರೆಂಡ್ ಹೇಳಿದ್ದು ಚಿಯಾ ಸೀಡ್ಸ್ ಬಗ್ಗೆ. ಹಾಗಾಗಿ ನಾವು ಕೂಡ ಈಗ ತಗೊಳ್ತಾ ಇದ್ದೇವೆ. ಮಕ್ಕಳಿಗೆ ಕೊಡೋದಿಲ್ಲ, ದಿಶಾನಿಗೆ ಕೊಡೋದಿಲ್ಲ, ನಾವು ಯೂಸ್ ಮಾಡ್ತೇವೆ ಅಷ್ಟೇ. ನಾನು ಮತ್ತು ನನ್ನ ಹಸ್ಬೆಂಡ್ ಕುಡಿತೇವೆ. ಹಾಗೆ ಇವನನ್ನು ಕೂಡ ಎಬ್ಬಿಸಿ ಕರ್ಕೊಂಡು ಬಂದೆ. ಅವನಿಗೆ ಇನ್ನೂ ಸಹ ನಿದ್ದೆ ಬಿಡಲಿಲ್ಲ. ಇನ್ನು ಮುಖ ಎಲ್ಲ ತೊಳಿಸಿ ಬಂದು ಮತ್ತೆ ಸ್ವಲ್ಪ ಗಂಜಿ ಏನಾದರೂ ಕೊಟ್ಟು ರೆಡಿ ಮಾಡಬೇಕು ಅವನನ್ನು. ದಿಶಾನು ಬಸ್ ಸ್ಟಾಪ್ ಹತ್ರ ಇಲ್ಲಿ ಬಿಟ್ಟು ಬಂದದ್ದು. ಗಡಿಬಿಡಿ ಆಯಿತು. ಅದು ಸ್ವಲ್ಪ 5 ನಿಮಿಷ ಇದ್ದದ್ದು. ಎಕ್ಸಾಮ್ ಬೇರೆ ಅಲ್ಲ, ಇನ್ನು ಬಸ್ ಮಿಸ್ ಆಗ್ತದಂತ. ಇಲ್ಲದ್ರೆ ಇವರು ಯಾವಾಗಲೂ ಬಿಡೋದು. ಬಟ್ ಈಗ ಈ ರಂಜಾನ್ ಆಗಿ ಇವರು ಬೇಗ ಹೋಗ್ತಾರೆ. ಇಲ್ಲದ್ರೆ ಇವರದ್ದು ಸ್ವಲ್ಪ ಟೈಮಿಂಗ್ಸ್ ಎಲ್ಲ ಪರವಾಗಿರ್ತಿರ್ಲಿಲ್ಲ. ಇಬ್ಬರು ಸಹ ಅವನನ್ನು ಡ್ರಾಪ್ ಮಾಡಿ ಬಸ್ ಸ್ಟಾಪ್ ಹತ್ರ ಡ್ರಾಪ್ ಮಾಡಿ ಇವರು ಹೋಗ್ತಿದ್ರು. ಬಟ್ ಈಗ ಇವರು ಬೇಗ ಹೋಗಬೇಕಾಗ್ತದೆ ನನ್ನ ಹಸ್ಬೆಂಡಿಗೆ ಆಫೀಸಿಗೆ. ಹಾಗಾಗಿ ನಾನೇ ಈಗ ಇಲ್ಲಿ ಬಿಡಲಿಕ್ಕೆ ಹೋಗೋದು. ಇಲ್ಲಿ ಹೊರಡಿಸಿ ಬಿಡೋದಾದರೆ ಭಾರಿ ಗಡಿಬಿಡಿ ಆಯಿತು. ಪರವಾಗಿಲ್ಲ, ಅಂದರೆ ಈಗ ಸ್ವಲ್ಪ ವೆಯ್ಟ್ ಮಾಡ್ತಾರೆ. ಎಕ್ಸಾಮ್ ಟೈಮಲ್ಲ, ಕೆಲವು ಮಕ್ಕಳೆಲ್ಲ ಲೇಟ್ ಆಗ್ಬೋದು ಅಂತೇಳಿ ವೆಯ್ಟ್ ಮಾಡ್ತಾರೆ. ಹಾಗೆಲ್ಲ ಬಿಟ್ಟು ಬಂದದ್ದು. ಇನ್ನು ಮನೆ ಫುಲ್ ಈಗ ಮೆಸ್ಸಿ ಆಗಿದೆ. ಕಿಚನಿಗೆ ಅಂತೂ ಹೋಗಲಿಕ್ಕೆ ಆಗೋದಿಲ್ಲ. ಎಲ್ಲ ಪಾತ್ರೆ ಎಲ್ಲ ಹರಡಿ, ಹಾಗೆ ಫಸ್ಟ್ ಅದೆಲ್ಲ ಕ್ಲೀನಿಂಗ್ ಎಲ್ಲ ಮಾಡಿ, ಎಲ್ಲ ಸ್ವಲ್ಪ ಕೆಲಸ ಉಂಟು, ಸ್ವಲ್ಪ ರಿಲ್ಯಾಕ್ಸ್ ಮಾಡಬೇಕು. ಹಾಗೆ ಬೆಳಿಗ್ಗೆಯಿಂದ ಅದೆಲ್ಲ ಮಾಡಿ ಈಗ ಸ್ವಲ್ಪ ಹೊತ್ತೊಂದು ರೆಸ್ಟ್ ಮಾಡಬೇಕು. ಮೆಡಿಟೇಷನ್ ಎಲ್ಲ ಮಾಡಬೇಕು ಅಂದ್ಕೊಳ್ಳೋದು. ಒಂದೊಂದು ಸಲ ಬೋರ್ ಆಗ್ತದೆ, ಒಂದೊಂದು ಸಲ ಬೇಡ ಅಂಥೇಳಿ
ಒಂದೊಂದು ಸಲ ಮಾಡೋದು ಎಕ್ಸಸೈಸ್ ಮೆಡಿಟೇಷನ್ ಅದು ಇದೆಲ್ಲ. ಒಂದೊಂದು ಸಲ ಹೇಗೆ ಫೋನ್ ಹಿಡ್ಕೊಂಡ್ರೆ ಟೈಮ್ ಹೇಗೆ ಹೋಗ್ತದೆ ಅಂತಿಲ್ಲ. ಸೊ ಇವತ್ತು ಟೈಮ್ ವೇಸ್ಟ್ ಮಾಡದೆ ಎಲ್ಲ ಪ್ರತಿಯೊಂದನ್ನು ಕರೆಕ್ಟಾಗಿ ಮಾಡಿ ಮುಗಿಸ್ಬೇಕು ಅಂತ ಇದ್ದೇನೆ. ಮೆಡಿಟೇಷನ್ ಆಗಲಿ, ಸ್ವಲ್ಪ ಎಕ್ಸಸೈಸ್ ಇದೆಲ್ಲ ಮಾಡಬೇಕೀಗ. ಸ್ವಲ್ಪ ಬಿಸಿ ನೀರೆಲ್ಲ ಕುಡಿಬೇಕು. ಅದಕ್ಕೆ ಸ್ವಲ್ಪ ಚಿಯಾ ಸೀಡ್ಸ್ ಎಲ್ಲ ಹಾಕಿ ಕುಡಿಬೇಕು. ಆಗ ಬೆಳಿಗ್ಗೆ ಇವರಿಗೆ ಕೊಟ್ಟದ್ದು ನಾನು, ಈಗ ನಾನೆಲ್ಲ ಕುಡಿಬೇಕು. ಓಕೆ, ಇನ್ನು ಸ್ವಲ್ಪ ಎಲ್ಲ ರೆಸ್ಟ್ ಇದೆಲ್ಲ ಕೆಲಸ ಎಲ್ಲ ಮುಗಿಸಿ ಮತ್ತೆ ಸಿಗ್ತೇನೆ. ಮತ್ತೊಮ್ಮೆ ನಮಸ್ಕಾರ ಎಲ್ಲರಿಗೂ. ಈಗ ನಾನು ಮತ್ತೆ ಬಂದೆ. ಈಗ ನಾನು ಏನು ಮಾಡ್ತೇನೆ ಅಂದರೆ ಪಾನಿಪುರಿ ಮಾಡಲಿಕ್ಕೆ ಹೊರಟಿದ್ದೇನೆ. ನೋಡಿ, ಎಲ್ಲ ಮನೆಯಲ್ಲಿ ಇದ್ದರೆ ಹೀಗೇ ನಾನು ಚೆಂದ ಮಾಡಿ ಎಣ್ಣೆ ಎಲ್ಲ ಹಚ್ಚಿ ಹೀಗೇ ಇರೋದು. ಸೊ ಬನ್ನಿ ಈಗ ಪಾನಿಪುರಿ ಮಾಡುವ. ಇಲ್ಲಿ ಸ್ವಲ್ಪ ಸೊಪ್ಪೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಕೊತ್ತಂಬರಿ ಸೊಪ್ಪು ಜಾಸ್ತಿ ಉಂಟು ಮತ್ತು ಪುದೀನ ಸ್ವಲ್ಪ ಕಮ್ಮಿ. ಓಕೆ, ಇದನ್ನು ನಾನು ಸ್ವಲ್ಪ ಬಿಸಿ ನೀರಲ್ಲಿ ಕೂಡ ಹಾಕಿ ತೆಗ್ದದ್ದು. ಒಂದು ಸಲ ವಾಶ್ ಮಾಡಿ ಆದಮೇಲೆ ಬಿಸಿ ನೀರಲ್ಲಿ ಹಾಕಿ ತೆಗ್ದದ್ದು. ಈ ಸೊಪ್ಪಲ್ಲೆಲ್ಲ ಅದು ಇದು ಕಸ ಕಡ್ಡಿ ಎಲ್ಲ ಇರ್ತದಲ್ಲ, ಅದಕ್ಕೋಸ್ಕರ ಹಾಗೆ ಮಾಡಿದ್ದು. ಇದನ್ನೀಗ ಮಿಕ್ಸಿ ಜಾರಿಗೆ ಹಾಕುವ. ಇಲ್ಲಿ ಒಂದು ಮೆಣಸು ಕೂಡ ಆಲ್ರೆಡಿ ಹಾಕಿದ್ದೇನೆ. ಇನ್ನೊಂದು ಮೆಣಸು ಹಾಕಬೇಕು, 2 ಹಾಕುವ, ಒಂದು ಸ್ವಲ್ಪ ಖಾರ ಮಾಡುವ ಅಂತ ಹೇಳಿ. ಮತ್ತು ಒಂದು ತುಂಡು ಬೆಳ್ಳುಳ್ಳಿ ಕೂಡ ಹಾಕಬೇಕು. ನೋಡಿ, ಬೆಳ್ಳುಳ್ಳಿ ಮತ್ತು ಒಂದು 2 ತುಂಡು, ಸ್ವಲ್ಪ 2-3 ತುಂಡು ಅಷ್ಟು ಶುಂಠಿ ಹಾಕುವ. ಓಕೆ, ಈ ಸೊಪ್ಪನ್ನೆಲ್ಲ ಹಾಕಿ ನಾವೊಂದು ಪಾನಿಪುರಿ ಮಾಡುವ. ತುಂಬ ದಿನ ಆಯಿತು ಪಾನಿಪುರಿ ನಾನು ಕೂಡ ತಿನ್ನದೆ, ಗ್ಯಾಸ್ ಆಗ್ತಾಯಿತ್ತು. ಹಾಗೆ ಮೊನ್ನೆ ನಾನು ಪೂರಿ ತಂದಿದ್ದೇನೆ, ತೋರಿಸ್ತೇನೆ. 1 ನಿಮಿಷ. ಇದರ ಒಳಗೆ ಉಂಟು ಪೂರಿ, ರೆಡಿಮೇಡ್ ಪೂರಿ ಉಂಟಿದ್ರಲ್ಲಿ, ರೆಡಿಮೇಡ್ ಪೂರಿ ಉಂಟಿದ್ರಲ್ಲಿ. ಇದಕ್ಕೆ ಎಷ್ಟು ಗೊತ್ತುಂಟ? 600 ಫಿಲ್ಸ್ ಅಂತ ಇಲ್ಲಿ. ಮತ್ತು ಈಗ ಮತ್ತೆ ಇದನ್ನು ಫ್ರೈ ಮಾಡಬೇಕು. ಈಗ ನಾನು ಪಾನಿ ಮಾಡಿ ಇಡ್ತೇನೆ. ಪಾನಿ ಎಲ್ಲ ಮಾಡಿಟ್ಟು ಇನ್ನು ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಲೆಮನ್ ಜ್ಯೂಸ್ ಹಾಕ್ಕೊಳ್ಬೋದು. ಈಗಲೇ ನಾನು ಮತ್ತೇನೆ ಹಾಕ್ತೇನೆ. ಈಗ ಸ್ವಲ್ಪ ಉಪ್ಪು ಹಾಕಿ ಇದನ್ನು ನಾನು ಚೆನ್ನಾಗಿ ರುಬ್ಬಿಕೊಂಡು ಬರ್ತೇನೆ. ನೋಡಿ, ಪಾನಿ ರೆಡಿ ಆಯಿತು. ಇನ್ನು ಇದನ್ನು ಸ್ವಲ್ಪ ತೆಳು ಬೇಕಾದರೆ ತೆಳು ಮಾಡ್ಕೊಳ್ತೇನೆ ನಾನು. ಮತ್ತೆ ಇದು ಹೇಗೂ ನಮಗೆ ಸಂಜೆಗೇನೆ. ಈಗ ನಾನೊಂದು ಮಧ್ಯಾಹ್ನ ಹಾಗೆಯೇ ಮಾಡಿ ಇಟ್ಟದನ್ನು. ಹಾಗೆಯೇ ಬಾಯ್ಲ್ಡ್ ರೈಸ್, ಬಿಸಿ ಬಿಸಿ ಬಾಯ್ಲ್ಡ್ ರೈಸ್ ರೆಡಿಯಾಗಿದೆ. ನೋಡಿ, ಎಷ್ಟು ಬಿಡಿ ಬಿಡಿಯಾದಂತಹ ಬಾಯ್ಲ್ಡ್ ರೈಸ್. ನಾವು ಕುಕ್ಕರಲ್ಲಿ ಕೂಡ ಈಸಿಯಾಗಿ ಮಾಡ್ಕೊಳ್ಬೋದು. ಹಾಗೆಯೇ ಹೆಲ್ತಿಗೆ ಕೂಡ ಒಳ್ಳೆಯದು. ವೈಟ್ ರೈಸ್ಗೆ ಕಂಪೇರ್ ಮಾಡಿದರೆ ಬಾಯ್ಲ್ಡ್ ರೈಸ್ ಹೆಚ್ಚು ತುಂಬ ಒಳ್ಳೆಯದು. ಓಕೆ, ಹಾಗಾಗಿ ಬಾಯ್ಲ್ಡ್ ರೈಸೇ ನಾವು ಇಷ್ಟಪಡೋದು. ಮತ್ತು ಒಂದು ಮೆಂತ್ಯೆ ಸೊಪ್ಪಿನ ಪಲ್ಯ ರೆಡಿಯಾಗಿದೆ. ಹಾಗೆಯೇ ಪಾಲಕ್ ಬೇಳೆ ಟೊಮೆಟೊ ಎಲ್ಲ ಹಾಕಿ ಒಂದು ಸಾಂಬಾರು ಕೂಡ ರೆಡಿ ಆಯಿತು ಊಟ. ಹಾಗೆಯೇ ಸಂಜೆ ಆಯಿತು. ನಮ್ಮ ಫೇವ್ರೆಟ್ ಪಾನಿಪುರಿಯನ್ನು ಇನ್ನೂ ಟೇಸ್ಟ್ ಮಾಡುವಂತಹ ಕೆಲಸ ಎಲ್ಲ ರೆಡಿ ಮಾಡಿಕೊಂಡೆ. ನೋಡಿ, ಪಾನಿ ಆಗಿದೆ, ತುಂಬ ಖಾರವಾದಂತಹ ಪಾನಿ ಇದು. ಹಾಗೆಯೇ ಪೂರಿ ಕೂಡ ಫ್ರೈ ಮಾಡಿ, ಮತ್ತು ಒಂದು ಸ್ವಲ್ಪ ಪೊಟ್ಯಾಟೊ ಮತ್ತು ಆನಿಯನ್ ಇದು ಈರುಳ್ಳಿ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡದ್ದು, ಉಪ್ಪೆಲ್ಲ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಎಷ್ಟು ಚೆನ್ನಾಗಿದೆ ಪಾನಿಪೂರಿ. ನೋಡುವಾಗಲೇ ತಿನ್ನುವ ಅಂತ ಅನ್ನಿಸ್ತಾ ಉಂಟು. ಹಾಗೆ ಇನ್ನೂ ನಮಗೆ ಇದನ್ನು ಟೇಸ್ಟ್ ಮಾಡುವ ಕೆಲಸ. ಇವತ್ತಿನ ವ್ಲಾಗ್ ಪಾನಿಪುರಿಯ ಜೊತೆ ಒಂದು ವ್ಲಾಗ್ ಮಾಡಿದ್ದು.